ತಮಿಳುನಾಡು ವಿಪಕ್ಷ ನಾಯಕ ಅರೆಸ್ಟ್ ಆಗಿರುವಂತದ್ದು. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಬಂಧನ. ನಟಿ ತ್ರಿಷಾ ಬಗ್ಗೆ ಅಶ್ಲೀಲ ಕಮೆಂಟ್ ಆರೋಪ. ತಮಿಳುನಾಡು ವಿಪಕ್ಷ ನಾಯಕ ಅರೆಸ್ಟ್ ಆಗಿದ್ದಾರಂತೆ. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಬಂಧನ. ನಟಿ ತ್ರಿಷಾ ಬಗ್ಗೆ ಅಶ್ಲೀಲ ಕಮೆಂಟ್ ಆರೋಪ ಕೂಡ ಕೇಳಿ ಬಂದಿತ್ತು. ಉದಯನಿಧಿ ಸ್ಟಾಲಿನ್ ಬಂಧಿಸಿದ ಪೊಲೀಸರು. ಉದಯನಿಧಿ ಬಂಧನಕ್ಕೆ ಬಂದಾಗ ಹೈಡ್ರಾಮಾ ಕೂಡ ನಡೆದಿದೆ. ಪೊಲೀಸರನ್ನ ತಡೆಯಲೆತ್ನಿಸಿದ ಪೊಲೀಸರು. ಉದಯನಿಧಿಯನ್ನ ವಿಚಾರಣೆಗೆ ಒಳಪಡಿಸಲಿರೋ ಪೊಲೀಸರು. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಬಂಧನ. ಇದೀಗ ತಮಿಳುನಾಡು ರಾಜಕಾರಣದಲ್ಲಿ ನಟಿ ತ್ರಿಷಾ ಬಗ್ಗೆ ಅಶ್ಲೀಲ ಕಮೆಂಟ್ ಆರೋಪ ಕೂಡ ಕೇಳಿ ಬಂದಿತ್ತು. ಉದಯನಿಧಿ ಸ್ಟಾಲಿನ್ ಬಂಧಿಸಿರುವಂತಹ ಪೊಲೀಸರು ಬಂಧಿಸೋದಕ್ಕೆ ಬಂದಾಗ ದೊಡ್ಡ ಹೈಡ್ರಾಮಾ ಕೂಡ ನಡೆದಿದೆ. ಪೊಲೀಸರನ್ನ ತಡೆಯಲೆತ್ನಿಸಿದ ಪೊಲೀಸರು. ಉದಯನಿಧಿಯನ್ನ ವಿಚಾರಣೆಗೆ ಒಳಪಡಿಸಲಿರೋ ಪೊಲೀಸರು. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಬಂಧನ. ಇದೀಗ ನಟಿ ತ್ರಿಷಾ ಬಗ್ಗೆ ಅಶ್ಲೀಲ ಕಮೆಂಟ್ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಉದಯನಿಧಿ ಸ್ಟಾಲಿನ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ವೇಳೆ ಒಂದು ದೊಡ್ಡ ಹೈಡ್ರಾಮಾ ನಡೆದಿರುವಂತದ್ದು. ಉದಯನಿಧಿ ಬಂಧನಕ್ಕೆ ಬಂದಾಗ ದೊಡ್ಡ ಹೈಡ್ರಾಮಾ. ಉದಯನಿಧಿ ಪರವಾಗಿರುವಂತಹ ಅಂದ್ರೆ ಅವರ ಒಂದು ಉದಯನಿಧಿಯನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಪೊಲೀಸರು. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಇದೀಗ ಬಂಧನ. ನಟಿ ತ್ರಿಷಾ ಬಗ್ಗೆ ಅಶ್ಲೀಲ ಕಮೆಂಟ್ ಆರೋಪ ಕೂಡ ಕೇಳಿ ಬಂದಿತ್ತು. ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ವೇಳೆ ಒಂದು ದೊಡ್ಡ ಹೈಡ್ರಾಮಾ ಕೂಡ ನಡೆದಿರುವಂತದ್ದು. ಇದೀಗ ವಿಜಯ್ ಹಾಗೆ ತ್ರಿಷಾ ಬಗ್ಗೆ ಉದಯನಿಧಿ ಸ್ಟಾಲಿನ್ ಅವರು ಒಂದು ದೊಡ್ಡ ಹೇಳಿಕೆಯನ್ನ ನೀಡಿದ್ರು. ತಂಜಾವೂರಿನಲ್ಲಿ ನಡೆದಂತಹ ಕಾವೇರಿ ಪ್ರತಿಭಟನೆಯ ವೇಳೆ ಈ ಒಂದು ಭಾಗಿಯಾಗಿದ್ದಂತಹ ಡಿಎಂಕೆ ಮುಖಂಡ ಉದಯನಿಧಿ ಸ್ಟಾಲಿನ್ ಅವರು ನಟಿ ತ್ರಿಷಾ ಅವರನ್ನ ಒಳಗೊಂಡ ಹೇಳಿಕೆಯನ್ನ ನೀಡಿದ್ರು. ಆ ಒಂದು ವಿಡಿಯೋ ವೈರಲ್ ಆಗಿತ್ತು. முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம்.
எங்க தண்ணி வருதோ இல்ல அங்க தண்ணி வரணும். காவிரி சொன்னேன். ಎಸ್, ಉದಯನಿಧಿ ಸ್ಟಾಲಿನ್ ಬಂಧನ ಈಗ ಆಲ್ರೆಡಿ ಆಗಿರುವಂಥದ್ದು. ಹಾಗಿದ್ರೆ ಉದಯನಿಧಿ ವಿವಾದ ಏನ್ ಮಾತನಾಡಿದ್ರು? ಪ್ರಖ್ಯಾತ ತಮಿಳು ನಟಿ ತ್ರಿಷಾ ಬಗ್ಗೆ ಪರೋಕ್ಷ ಹೇಳಿಕೆಯನ್ನ ನೀಡಿದ್ರು, ಅಸಭ್ಯ ಹೇಳಿಕೆಯನ್ನ ನೀಡಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ಉದಯನಿಧಿ. ಕಾವೇರಿ ನೀರಿನ ಒಂದು ಹನಿಯೂ ಸಿಗದಿದ್ರು ಸಿಎಂಗೆ ಓಕೆ, ನೀರು ಸಿಗದಿದ್ರೆ ಸಿಎಂಗೆ ಯಾವುದೇ ಕಾಳಜಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಅವರು ಎಲ್ಲಿ ನೀರು ಬಿಡಬೇಕೋ ಅಲ್ಲಿ ನೀರನ್ನ ಬಿಡ್ತಾರೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಪರೋಕ್ಷವಾಗಿ ತ್ರಿಷಾ ಬಗ್ಗೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ನೀಡಿದ್ರು ವೇದಿಕೆಯ ಮೇಲೆ. ತಂಜಾವೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು, ಎಫ್ಐಆರ್ ಆಗಿತ್ತು. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೂ ಮುನ್ನವೇ ಈಗ ಬಂಧನ ಆಗಿರುವಂತದ್ದು. ಪ್ರಖ್ಯಾತ ತಮಿಳು ನಟಿ ತ್ರಿಷಾ ಬಗ್ಗೆ ಪರೋಕ್ಷ ಹೇಳಿಕೆಯನ್ನ ನೀಡಿದ್ರು. ನಮ್ಮ ಸಿಎಂ ಇದ್ದಾರಲ್ಲ, ಅವರು ಕಾವೇರಿ ನೀರಿನ ಬಗ್ಗೆ ಮಾತನಾಡೋದಿಲ್ಲ, ನೀರು ಬರಲಿಲ್ಲ ಅಂದ್ರೂ ಓಕೆ, ಎಲ್ಲಿ ನೀರು ಬಿಡಬೇಕೋ ಅಲ್ಲಿ ನೀರು ಬಿಡ್ತಾರೆ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದಂತಹ ಉದಯನಿಧಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಪೊಲೀಸರು ಕೂಡ ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ರಿ ಅನ್ನುವಂತಹ ವಿಚಾರಣೆ ಕೂಡ ಒಳಪಡಿಸಲಿದ್ದಾರೆ ಪೊಲೀಸರು. ಇದೀಗ ಉದಯನಿಧಿ ಸ್ಟಾಲಿನ್ ಅವರು ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡು ವಿಪಕ್ಷ ನಾಯಕ ಎಲ್ಲಿ ಹೇಗೆ ಯಾವಾಗ ಹೇಗೆ ಮಾತನಾಡಬೇಕು ಅನ್ನುವಂಥ ನಾಲಿಗೆ ಮೇಲೆ ಹಿಡಿತ ಇತ್ತು ಅಂತಂದ್ರೆ ಈ ರೀತಿ ಆಗಲ್ಲ ನೋಡಿ. ವಿಪಕ್ಷ ನಾಯಕ ಸ್ಥಾನದಲ್ಲಿದ್ದು ಈಗ ಅರೆಸ್ಟ್ ಆಗಿರುವಂತಹ ಸಂಗತಿ ಬಂದಿರುವಂಥದ್ದು. ಪೊಲೀಸರು ಈಗ ಬಂಧಿಸಿರುವಂಥದ್ದು ಉದಯನಿಧಿ ಸ್ಟಾಲಿನ್ ಅವರನ್ನ. ಉದಯನಿಧಿ ಸ್ಟಾಲಿನ್ ಬಂಧನಕ್ಕೆ ಬಂದಾಗ ದೊಡ್ಡ ಹೈಡ್ರಾಮಾ ಕೂಡ ನಡೆದಿದೆ.